prove the following. Here I have considered 4 results, that is limit 1 plus 1 by n whole to the power of n plus k as n tends to infinity equal to e. Second one is limit 1 plus n whole to the power of 1 by n as n tends to 0 equal to e. The third one is limit 1 plus k by n whole to the power of n is equal to e power k, whereas n tends to infinity where k is a real number. Limit 1 minus 1 by n whole to the power of n as n tends to infinity is equal to e to the power of minus 1 and it is equal to 1 by e. So these are the 4 results which are to be proved in this class. Before going to the first proof, ನಾನು ಲಾಸ್ಟ್ ವಿಡಿಯೋನಲ್ಲಿ ಒಂದು ರಿಸಲ್ಟನ್ನು ಪ್ರೂವ್ ಮಾಡಿದ್ದೆ. ಅದೇನು ಅಂತಂದರೆ ಲಿಮಿಟ್ 1 plus 1 by n whole to the power of n as n tends to infinity is equal to e, where this e lies in between 2 and 3. 2 ಮತ್ತು 3 ನಡುವೆ ಇರ್ತಕ್ಕಂಥ ಒಂದು ಇರ್ಯಾಷನಲ್ ನಂಬರ್ ಅಂತ ಹೇಳಿದ್ದೆ. ಸೊ ಆ ಇರ್ಯಾಷನಲ್ ನಂಬರ್ನ ವ್ಯಾಲ್ಯೂ ಏನಿದೆ ಅಂತಂದರೆ ದ ವ್ಯಾಲ್ಯೂ ಆಫ್ ದಿಸ್ ಈಸ್ 2.7182818459. ನನಗೆ ಇದೇ ನೆನಪಿಲ್ಲ, ನಾನು ನೋಡಿ ಬರೀತಾ ಇರೋದು, ಯಾಕಂದರೆ ಇದು ಇರ್ಯಾಷನಲ್ ನಂಬರ್ ಆಗಿರೋದ್ರಿಂದ ಯಾವುದೇ ಒಂದು ಪ್ಯಾಟರ್ನ್ ಇರೋದಿಲ್ಲ ಮತ್ತು ಇದು ಟರ್ಮಿನೇಟ್ ಕೂಡ ಆಗೋದಿಲ್ಲ. ಸೊ ಇದೊಂದು ನಾನು ಇಲ್ಲಿ ನಿಮಗೆ ಹೇಳಬೇಕಾಗಿರೋಂಥದ್ದು ಏನಂತಂದರೆ ವ್ಯಾಲ್ಯೂ ಆಫ್ ಇ ಏನಿದೆಯಲ್ಲ ಅದು ಇದು 2.718. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಇ. ಈ ಒಂದು ಇ ವ್ಯಾಲ್ಯೂಗೆ ಈ ಏನು ಇದೆಯಲ್ಲ ಇದಕ್ಕೆ ಏನಾಗ್ತದೆ ಅಂತಂದರೆ ಅದು ಕನ್ವರ್ಜ್ ಆಗುತ್ತೆ. ಯಾವುದು ಗಿವನ್ ಸೀಕ್ವೆನ್ಸ್ 1 plus 1 by n whole to the power of n ಅನ್ನೋ ಒಂದು ಸೀಕ್ವೆನ್ಸ್ ಇದೆಯಲ್ಲ ಅದು ಆಸ್ n tends to infinity it converges to this e which is an irrational number lying between 2 and 3. ಸೊ ಇದು ನನಗೆ ಹೇಳಕ್ಕಿದ್ದು. ಈಗ ನಾವೇನು ಮಾಡೋಣ ಅಂತಂದರೆ ಇದನ್ನು ಪ್ರೂವ್ ಮಾಡೋಣ. ಪ್ರೂಫ್ ಅಂತನಾದರೂ ಬರ್ಕೊಳ್ರಿ ಅಥವಾ ಸೊಲ್ಯೂಷನ್ ಅಂತಂದ್ರೆ ಬರ್ಕೊಳ್ರಿ. ಪ್ರೂಫ್. ನಾನು ಯಾಕೆ ಪ್ರೂಫ್ ಅಂತ ಬರೀತೀನಿ ಅಂತಂದರೆ ಆಲ್ ದೀಸ್ ಆರ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿಸ್ ಒನ್. ಸೊ ಇದು ಆ್ಯಕ್ಚುಯಲ್ ರಿಸಲ್ಟು. ಇದರಿಂದ ಕೆಲವೊಂದಷ್ಟು ಸ್ಪೆಸಿಫಿಕ್ ರಿಸಲ್ಟ್ಗಳನ್ನು ನಾವು ಡಿರೈವ್ ಮಾಡ್ಕೊಳ್ತಾ ಇದ್ದೀವಿ ಬೈ ಯೂಸಿಂಗ್ ದಿಸ್ ರಿಸಲ್ಟ್. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿರೋಂಥದ್ದೇ ರಿಸಲ್ಟ್ಗಳು. ಇವು ಸ್ಟ್ಯಾಂಡರ್ಡ್ ರಿಸಲ್ಟ್ಸೇ, ಸೊ ನೆನ್ಪಿಟ್ರೆ ತೊಂದರೆ ಇಲ್ಲ. ನಾವು ಓಕೆ, ಲಿಮಿಟ್ n tends to infinity 1 plus 1 by n whole to the power of n plus k, and we have to show that this tends to e ಅಥವಾ ಇಟ್ ಕನ್ವರ್ಜಸ್ ಟು ಇ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ n tends to infinity 1 plus 1 by n whole to the power of n into 1 plus 1 by n whole to the power of k. ಇದು ಯಾವ ರೀತಿ ನಾನು ಸಪ್ರೇಟ್ ಮಾಡಿದೆ ಅಂತಂದರೆ ಬೈ ಯೂಸಿಂಗ್ ಲಾಸ್ ಆಫ್ ಇಂಡಿಸಸ್, ದಟ್ ಈಸ್ a to the power of m into a to the power of n is equal to a to the power of m plus n, ಅಥವಾ ಇನ್ ರಿವರ್ಸ್ we can write a to the power of m plus n as a to the power of m into a to the power of n. ನೋಡಿ, ಈ ಬೇಸನ್ನು m ಮತ್ತು n-ಗೆ ಸಪ್ರೇಟ್ ಮಾಡಿದ್ದೀನಿ ಆ್ಯಂಡ್ ಪ್ರಾಡಕ್ಟಲ್ಲಿ ಇಟ್ಟಿದ್ದೀನಿ. ನೋಡಿ, a ಅಂತಂದರೆ ಕಂಪ್ಲೀಟ್ 1 plus 1 by n, m ಅಂದರೆ ಇದು n ಪ್ಲಸ್ n ಅಂದರೆ k. ಸೊ ಇದನ್ನೇನು ಮಾಡಬೇಕು, ಈ ಬೇಸನ್ನು 1 plus 1 by n-ಅನ್ನು n-ಗೆ ಮತ್ತು k-ಗೆ ಪ್ರಾಡಕ್ಟಲ್ಲಿ ಸಪ್ರೇಟ್ ಮಾಡಬೇಕು. ಈಗ ನೋಡಿ, ಆಸ್ n tends to infinity this value tends to e. 1 plus 1 by n whole to the power of n ಇಲ್ಲಿದೆಯಲ್ಲ, this value tends to e into as n tends to infinity this 1 by n tends to 0. 1 to the power of k, 1 to the power of k ಅಂತಂದರೆ 1 ಅಂತಲೇ ಅರ್ಥ. ಸೊ e into 1 is nothing but e. Therefore this implies, finally we can say that limit 1 plus 1 by n whole to the power of n plus k, where k is any real number and it is equal to e. ಇದನ್ನು ನಾವು ಕನ್ಕ್ಲೂಡ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಮೋರ್ ರಿಸಲ್ಟ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇದೊಂದು ರಿಸಲ್ಟ್ ಕೂಡ ನಾವು ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವಶನ್ ಅಂತ ಕೂಡ ನಾವು ಟ್ರೀಟ್ ಮಾಡ್ಬೋದು. ನಾವು ವಿ ಶಾಲ್ ಕನ್ಸಿಡರ್ ದ ಸೆಕೆಂಡ್
ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್ ಏನಿದೆ ಅಂತಂದರೆ ಇದು. ಓಕೆ, ದಿಸ್ ಇಸ್ ದ ಸೆಕೆಂಡ್ ಕ್ವೆಶ್ಚನ್. ಇದನ್ನು ಪ್ರೂವ್ ಮಾಡಬೇಕಾಗಿದೆ ನಾವೀಗ. ಇಲ್ಲಿ ನೋಡಿ, ಲಿಮಿಟ್ 1 + 1/n ಹೋಲ್ ಟು ದ ಪವರ್ ಆಫ್ 1/n ಆಸ್ n ಟೆಂಡ್ಸ್ ಟು 0 ಇದೆ. ಸೊ ಇದನ್ನು ನಾವು ಅಬ್ಸರ್ವ್ ಮಾಡಬೇಕು. ಬೇರೆ ಕ್ವಶನ್ಗಳೆಲ್ಲನೂ n ಟೆಂಡ್ಸ್ ಟು ಇನ್ಫಿನಿಟಿ ಇದ್ದರೆ ಇಲ್ಲಿ n ಟೆಂಡ್ಸ್ ಟು 0 ಇದೆ. ಸೊ ಈ ರೀತಿ ಇದ್ದಾಗ ಆಗಲೂ ಕೂಡ ಲಿಮಿಟ್ ವಿಲ್ ಕನ್ವರ್ಜ್ ಟು ವ್ಯಾಲ್ಯೂ ಆಫ್ ದ ಲಿಮಿಟ್ ವಿಲ್ ಬಿ ಈಕ್ವಲ್ ಟು ಇ ಅಂತ ಹೇಳ್ತಾ ಇದೆ. ಸೊ ಪ್ರೂಫ್. ಲಿಮಿಟ್ 1 + n ಹೋಲ್ ಟು ದ ಪವರ್ ಆಫ್ 1/n ಆಸ್ n ಟೆಂಡ್ಸ್ ಟು 0. ಈಗೇನು ಮಾಡ್ತೀನಿ ಅಂತಂದರೆ n-ಅನ್ನು ನಾನು ರೀಪ್ಲೇಸ್ ಮಾಡ್ತೀನಿ. ಏನಂತಂದರೆ n ಈಕ್ವಲ್ ಟು ಸೇ ಫಾರ್ ಎಕ್ಸಾಂಪಲ್ 1/m. ಏನಂತ ರೀಪ್ಲೇಸ್ ಮಾಡ್ತೀನಿ ನಾನು? 1/m ಅಂತ ರೀಪ್ಲೇಸ್ ಮಾಡ್ತೀನಿ. ಸೊ ಈ ರೀತಿ ರೀಪ್ಲೇಸ್ ಮಾಡಿದಾಗ ಆಸ್ n ಟೆಂಡ್ಸ್ ಟು 0, ಆಸ್ n ಟೆಂಡ್ಸ್ ಟು 0, m ಟೆಂಡ್ಸ್ ಟು ಇನ್ಫಿನಿಟಿ. ನೋಡಿ, ಇದರಿಂದ ನಾವೇನು ಬರಿಬಹುದು ಅಂತಂದರೆ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ m ಈಸ್ ಈಕ್ವಲ್ ಟು 1/n. ಅಂದರೆ 1/n ಅನ್ನು ಏನಂತ ಬರಿಬೋದು? m ಅಂತ ಬರಿಬೋದು. 1/n ಅನ್ನು m ಅಂತ ಬರಿಬೋದು ರೆಸಿಪ್ರೋಕಲ್ ತೊಗೊಂಡ್ರೆ ಆನ್ ಬೋತ್ ಸೈಡ್. ಸೊ n ಈಕ್ವಲ್ ಟು 1/m ಅಂತ ನಾವು ತೊಗೊಂಡ್ರೆ ಟೇಕ್ ದ ರೆಸಿಪ್ರೋಕಲ್, ಇಟ್ ವಿಲ್ ಬಿಕಮ್ m ಆ್ಯಂಡ್ ಇಟ್ ವಿಲ್ ಬಿಕಮ್ 1/n. ಸೊ m ಈಕ್ವಲ್ ಟು 1/n ಅಂದರೆ 1/n ಇದ್ದಲ್ಲೆಲ್ಲನೂ m ಹಾಕ್ಬೋದು, n ಇದ್ದಲ್ಲಿ 1/n. ಆಸ್ n ಟೆಂಡ್ಸ್ ಟು 0, ನೋಡಿ n 0 ಹತ್ರ ಹೋದಂಗೆಲ್ಲನು, ಅಂದರೆ ಡಿನಾಮಿನೇಟರ್ 0 ಹತ್ರ ಹೋದಂಗೆಲ್ಲನು m ಟೆಂಡ್ಸ್ ಟು, ಆಸ್ n ಟೆಂಡ್ಸ್ ಟು 0, m ಟೆಂಡ್ಸ್ ಟು ಇನ್ಫಿನಿಟಿ. ಯಾಕೆ ಈ ರೀತಿ ಮಾಡಿದೆ ಅಂತಂದರೆ n ವೇರಿಯೇಬಲಿಂದ ನಾನು m ವೇರಿಯೇಬಲ್ಗೆ ಚೇಂಜ್ ಮಾಡಿದೆ. ಹಾಗಾಗಿ ಈ ಕನ್ವರ್ಜೆನ್ಸ್ ಇದೆಯಲ್ಲ ಅದು ಕೂಡ ಚೇಂಜ್ ಆಗಬೇಕು. ಸೊ ಲಿಮಿಟ್ ಈಗ n ಟೆಂಡ್ಸ್ ಟು 0 ಅಂತ ಬರೆಯೋಂಗಿಲ್ಲ ನಾನು, ಯಾಕಂದರೆ ಇದರಲ್ಲಿ ನಾನು ವೇರಿಯೇಬಲ್ಸ್ ಚೇಂಜ್ ಮಾಡ್ತೀನಲ್ಲ. ಹಾಗಾಗಿ m ಟೆಂಡ್ಸ್ ಟು ಇನ್ಫಿನಿಟಿ ಬರೀಬೇಕಾಗ್ತದೆ. ಅದಕ್ಕೆ ಮುಂಚೆ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. 1 + n ಅಂತಂದರೆ ಏನು ಬರ್ಕೊಂಡಿದ್ದೀನಿ ನಾನು? 1/m ಹೋಲ್ ಟು ದ ಪವರ್ ಆಫ್ 1/n ಅಂತಂದರೆ m. ಇಲ್ಲಿ ಏನಾಗ್ತದೆ ಹಾಗಾದರೆ? n ಟೆಂಡ್ಸ್ ಟು 0 ಆಗಿ ಉಳಿಯಲ್ಲ. ಈಗ ಏನಾಗ್ತದೆ? m ಟೆಂಡ್ಸ್ ಟು ಇನ್ಫಿನಿಟಿ. ಸೊ ದಿಸ್ ಇಂಪ್ಲೈಸ್ ಇದು ಆ್ಯಕ್ಚುಲಿ ಅದೇ ಫಾರ್ಮಿಗೆ ಬಂತು. ಯಾವ ಫಾರ್ಮು? ಲಿಮಿಟ್ 1 + 1/n ಹೋಲ್ ಟು ದ ಪವರ್ ಆಫ್ n ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಇ. ವೇರಿಯೇಬಲ್ಗಳು ಬೇರೆ ಅಷ್ಟೇ. n ಅನ್ನೋದು ಒಂದು ಡಮ್ಮಿ ವೇರಿಯೇಬಲ್. ನೀವು n ಬದಲಿಗೆ m ಹಾಕಿದ್ರು, m ಬದಲಿಗೆ n ಹಾಕಿದ್ರು, t ಹಾಕಿದ್ರು, ಥೀಟಾ ಹಾಕಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ n ಟೆಂಡ್ಸ್ ಟು ಇನ್ಫಿನಿಟಿ ಇದೆ ಅಂತಂದರೆ ಈ ಫಾರ್ಮಲ್ಲಿ ಇದ್ದಾಗ ವ್ಯಾಲ್ಯೂ ಅಂತ ಬರೀಬೇಕಾಗ್ತದೆ? ನಾವು ಇ ಅಂತಲೇ ಬರೀಬೇಕಾಗ್ತದೆ. ಸೊ ಇಲ್ಲಿ ನೋಡಿ, m ಟೆಂಡ್ಸ್ ಟು ಇನ್ಫಿನಿಟಿ ಇದೆ, 1 + 1/m ಹೋಲ್ ಟು ದ ಪವರ್ ಆಫ್ m ಇದೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ದಿಸ್ ಈಸ್ ನಥಿಂಗ್ ಬಟ್ ಇ. ದೇರ್ಫೋರ್ here this implies limit n tends to 0, 1 + n ಹೋಲ್ ಟು ದ ಪವರ್ ಆಫ್ 1/n ಈಸ್ ಈಕ್ವಲ್ ಟು ಇ. ನೋಡಿ, ಇಲ್ಲೂ ಕೂಡ ಯಾವ ಒಂದು ವ್ಯಾಲ್ಯೂಗೆ ಕನ್ವರ್ಜ್ ಆಗ್ತಾ ಇದೆ? ಇ ಅನ್ನೋ ಒಂದು ರಿಯಲ್ ನಂಬರ್ಗೆ ಇಲ್ಲೂ ಕೂಡ ಕನ್ವರ್ಜ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಸೆಕೆಂಡ್ ರಿಸಲ್ಟ್. ಸಿಮಿಲರ್ಲಿ ವಿ ಶಾಲ್ ಮೂವ್ ಟುವರ್ಡ್ ದ ಥರ್ಡ್ ರಿಸಲ್ಟ್. ಥರ್ಡ್ ರಿಸಲ್ಟ್ ಇಲ್ಲಿದೆ. ಥರ್ಡ್ ರಿಸಲ್ಟ್ ಇದನ್ನು ಪ್ರೂವ್ ಮಾಡಬೇಕು ನಾವು. ಇಲ್ಲೇನಂತ ಪ್ರೂವ್ ಮಾಡಬೇಕಾಗಿದೆ? ಲಿಮಿಟ್ 1 + k/n ಹೋಲ್ ಟು ದ ಪವರ್ ಆಫ್ n ಈಸ್ ಈಕ್ವಲ್ ಟು e ಟು ದ ಪವರ್ ಆಫ್ k ವೇರ್ k ಈಸ್ ಎ ರಿಯಲ್ ನಂಬರ್. ಸೊ ಇಷ್ಟಿದೆ. ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ k ರಿಯಲ್ ನಂಬರ್ ಆಗಿರೋದ್ರಿಂದ ಇಲ್ಲಿ 3 ಪಾರ್ಟಲ್ಲಿ ನಾನು ಇದನ್ನು ಪ್ರೂವ್ ಮಾಡ್ತೀನಿ. ಫಸ್ಟ್ ಪಾರ್ಟಲ್ಲಿ ತಗೊಳ್ತೀನಿ k ಅನ್ನೋದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಅಂತ. ನೆಕ್ಸ್ಟ್ ತಗೊಳ್ತೀನಿ k 0 ಆಗಿದ್ದಾಗ. ಆಮೇಲೆ ಥರ್ಡ್ ತಗೊಳ್ತೀನಿ ನಾನು, ಥರ್ಡು k ನೆಗೆಟಿವ್ ಇದ್ದಾಗ ಅಂತ. ಸೊ ಈ ರೀತಿ 3 ಪಾರ್ಟಲ್ಲಿ ಇದನ್ನು ಪ್ರೂವ್ ಮಾಡೋಣ. ಪ್ರೂಫ್. ಓಕೆ, ಕೇಸ್ 1. when k is strictly greater than 0. First case, limit
1 plus k by n whole to the power of n as n tends to infinity. So ಇಷ್ಟಿದೆ. This is the given left hand side. So we have to prove that it is equal to e to the power of k. ನನಗೆ ಗೊತ್ತಿರ್ತಕ್ಕಂಥ ರಿಸಲ್ಟ್ಗೆ ರೆಡ್ಯೂಸ್ ಮಾಡ್ಕೊಳ್ಬೇಕು. ಹಾಗಾಗಿ ವಾಟ್ ಐ ವಿಲ್ ಡೂ ಈಸ್ ಪುಟ್ n ಈಕ್ವಲ್ ಟು k ಇಂಟು ಎಮ್, n ಈಕ್ವಲ್ ಟು ಕೆ ಎಮ್ ಅಂತ ರೀಪ್ಲೇಸ್ ಮಾಡ್ಕೊಳ್ತೇನೆ. ಸೊ ಈ ರೀತಿ ರೀಪ್ಲೇಸ್ ಮಾಡ್ಕೊಂಡು ಕೂಡಲೇ ವೇರಿಯಬಲ್ ಚೇಂಜ್ ಆಯಿತು, ಎನ್ನಿಂದ ಎಮ್ಗೆ ಚೇಂಜ್, ವೇರ್ ಕೆ ಈಸ್ ಸಮ್ ರಿಯಲ್ ನಂಬರ್, ಸ್ಪೆಷಲಿ ಪಾಸಿಟಿವ್ ರಿಯಲ್ ನಂಬರ್, ಯಾಕಂದರೆ ಕೆ ಗ್ರೇಟರ್ ದೆನ್ 0 ಅಂತ ಬರ್ಬಿಟ್ಟಿದ್ವಿ. ಆ್ಯಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ, ಎನ್ ಇನ್ಫಿನಿಟಿಗೆ ಹೋದಂಗೆಲ್ಲೂ ಎಮ್ ಎಲ್ಲಿಗೆ ಹೋಗ್ತದೆ, ಎಮ್ ಆಲ್ಸೋ ಟೆಂಡ್ಸ್ ಟು ಇನ್ಫಿನಿಟಿ. ಕೆ ಈಸ್ ಫಿಕ್ಸ್ಡ್ ರಿಯಲ್ ನಂಬರ್, ಸೊ ಎಮ್ ಆಲ್ಸೋ ಟೆಂಡ್ಸ್ ಟು ಇನ್ಫಿನಿಟಿ. ದೇರ್ ಫೋರ್ ಇದನ್ನು ನಾವೇನಂತ ಬರಿಬೋದು ಈಗ ಅಂತಂದರೆ, ವೇರಿಯಬಲ್ನ ಚೇಂಜ್ ಮಾಡಿ ಏನಂತ ಬರಿತೀವಿ, ಎಮ್ ಟೆಂಡ್ಸ್ ಟು ಇನ್ಫಿನಿಟಿ 1 ಪ್ಲಸ್ ಕೆ ಬೈ ಎನ್ ಅಂತಂದರೆ ಕೆ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಅಂದರೆ ಕೆ ಎಮ್. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಮ್ ಟೆಂಡ್ಸ್ ಟು ಇನ್ಫಿನಿಟಿ 1 ಪ್ಲಸ್ ಕೆ ಕ್ಯಾನ್ಸಲ್ ಆಗಲಿ 1 ಬೈ ಎಮ್. ಈ ಕೆ ಎಮ್ಮನ್ನು ನಾನು ಕೆನ ಪೂರ್ತಿ ಹೊರಗಡೆ ಹಾಕಿಬಿಡ್ತೀನಿ, ಕೆ ಎಮ್ ಇಂಟು ಕೆ ಎಮ್ ಕೆ. ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಸೊ ಇಟ್ ಈಸ್ ಈಕ್ವಲ್ ಟು, ಕೆಳಗಡೆ ಇರೋಂಥದ್ದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ಇ. ಅದೇ ರಿಸಲ್ಟ್, ಲಿಮಿಟ್ 1 ಪ್ಲಸ್ 1 ಬೈ ಎಮ್ ಹೋಲ್ ಟು ಪವರ್ ಆಫ್ ಎಮ್. ಸೊ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಇ. ಅಂದರೆ ಈ ಬೇಸ್ ಇದೆಯಲ್ಲ, ದಿಸ್ ವಿಲ್ ಟೆಂಡ್ ಟು ಇ ಟು ದ ಪವರ್ ಆಫ್ ಕೆ. ದೇರ್ ಫೋರ್ ಲಿಮಿಟ್, ಮತ್ತು ನಾನು ವಾಪಸ್ ಅದನ್ನೇ ಕೊಟ್ಟರೆ, ಸೊ ಯಾವುದಕ್ಕೆ ಕನ್ವರ್ಜ್ ಆಯ್ತು ಇಲ್ಲಿ, ಇ ಟು ದ ಪವರ್ ಆಫ್ ಕೆ ಕನ್ವರ್ಜ್ ಆಯಿತು. ಸೊ ದಿಸ್ ಇಸ್ ದ ಥರ್ಡ್ ರಿಸಲ್ಟ್ ವೆನ್ ಕೆ ಈಸ್ ಗ್ರೇಟರ್ ದೆನ್ 0. ಈಗ ಸೆಕೆಂಡ್ ತಗೊಳ್ಳೋಣ, ಏನು ಅಂತಂದರೆ ವೆನ್ ಕೆ ಈಸ್ ಈಕ್ವಲ್ ಟು 0. ಫಸ್ಟ್ ಕೇಸಲ್ಲಿ ಇ ಟು ಪವರ್ ಆಫ್ ಕೆ ಕನ್ವರ್ಜ್ ಆಗುತ್ತೆ ಅಂತೇಳಿ ಪ್ರೂವ್ ಆಯಿತು. ಓಕೆ, ಈಗ ಸೆಕೆಂಡ್ ಕೇಸ್ 2. ಏನಿದೆ ಕೇಸ್ 2 ಅಂತಂದರೆ, ವೆನ್ ಕೆ ಈಸ್ ಈಕ್ವಲ್ ಟು 0. ವೆನ್ ಕೆ ಈಸ್ ಈಕ್ವಲ್ ಟು 0, ಸೊ ವೆರಿ ಸಿಂಪಲ್, ಲಿಮಿಟ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ, ನೋಡಿ 1 ಪ್ಲಸ್ ಇಲ್ಲೇನಿದೆ 0 ಬೈ ಎನ್ ಅಂತಂದರೆ 0 ಬೈ ಎನ್ ಹೋಲ್ ಟು ದ ಪವರ್ ಆಫ್ ಎನ್. ಈ ಕಡೆ ಏನು ಉಳಿತದೆ, ಇ ಟು ದ ಪವರ್ ಆಫ್ 0ನೇ ಉಳಿತದೆ. ಸೊ ಆ್ಯಕ್ಚುಲಿ 0 ಬೈ ಎನ್ ಅಂದರೆ 0, 1 ಪ್ಲಸ್ 0 ಈಸ್ 1 ಟು ದ ಪವರ್ ಆಫ್ ಎನ್ ಈಸ್ 1. ಸೊ ಇಟ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ 0 ಅಂತಂದರೆ 1. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಯ್ತಲ್ಲ. ದೇರ್ ಫೋರ್ ವೆನ್ ಕೆ ಈಸ್ ಈಕ್ವಲ್ ಟು 0, ದೆನ್ ಆಲ್ಸೋ ದ ರಿಸಲ್ಟ್ ಈಸ್ ಟ್ರೂ. ಥರ್ಡ್ ಕೇಸಿಗೆ ಬರೋಣ ಈಗ, ಕೇಸ್ 3. ಸೊ ಫಸ್ಟ್ ಕೇಸಲ್ಲೂ ಇ ಟು ದ ಪವರ್ ಆಫ್ ಕೆ ಹೋಲ್ಡ್ ಆಯಿತು, ಸೆಕೆಂಡ್ ಕೇಸಲ್ಲೂ ಇ ಟು ದ ಪವರ್ ಆಫ್ ಕೆ ಎರಡು ಕಡೆಯೂ ಹೋಲ್ಡ್ ಆಯಿತು. ಥರ್ಡ್ ಕೇಸಲ್ಲಿ ವೆನ್ ಕೆ ಈಸ್ ಲೆಸ್ ದೆನ್ 0, ಸೊ ದಟ್ ಈಸ್, ಸೇ ಫಾರ್ ಎಕ್ಸಾಂಪಲ್ ಕೆ ಈಕ್ವಲ್ ಟು ಮೈನಸ್ ಎಮ್ ಅಂತ ಅನ್ಕೊಳ್ಳೋಣ. ನೆಗೆಟಿವ್ ಅಲ್ಲ, ಹಾಗಾಗಿ ಮೈನಸ್ ಎಮ್ ಆ್ಯಂಡ್ ಎಮ್ ಈಸ್ ಪಾಸಿಟಿವ್. ಸೊ ಈಗ ಇಲ್ಲಿ ರೀಪ್ಲೇಸ್ ಮಾಡಿದರೆ ಲಿಮಿಟ್, ಓಕೆ, ಈಗ ವೇರಿಯಬಲ್ಸ್ ನಾವು ಚೇಂಜ್ ಮಾಡಿದ್ದೀವಲ್ಲ, ಇಲ್ಲಿ ಕೆನ ಮೈನಸ್ ಎಮ್ ಅಂತ ಅಂದ್ಕೊಂಡಿರೋದ್ರಿಂದ ಇಲ್ಲಿ ನಾನು ಕೆ ಅಷ್ಟೆಲ್ಲ ನಾನು ಅಂದ್ಕೊಂಡಿರೋದು. ಸೊ ವೇರಿಯಬಲ್ಸ್ ಏನು ಚೇಂಜ್ ಆಗಲ್ಲ ಈ ಸದ್ಯಕ್ಕೆ. ಲಿಮಿಟ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ 1 ಪ್ಲಸ್ ಕೆ ಅಂತಂದರೆ ಮೈನಸ್ ಎಮ್ ಬೈ ಎನ್ ಹೋಲ್ ಟು ದ ಪವರ್ ಆಫ್ ಎನ್. ಕೆ ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ, ಸೊ ಮೈನಸ್ ಎಮ್ ಅಂತ ಚೇಂಜ್ ಮಾಡಿದ್ದೀನಿ. ಓಕೆ, ಈಗೇನಾಗ್ತದೆ, ಸೊ ಇದನ್ನೇನು ಮಾಡ್ಬೇಕು ನಾವೀಗ, ಚೇಂಜ್ ಮಾಡಬೇಕು. ಹೌ? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ಪುಟ್ ಎನ್ ಈಕ್ವಲ್ ಟು ನಾವು ಸೆಕೆಂಡ್ ರಿಸಲ್ಟ್ ಏನು ಪ್ರೂವ್ ಮಾಡಿದ್ದೀವಿ, ಆಸ್ ಎನ್ ಟೆಂಡ್ಸ್ ಟು 0 ಅಲ್ಲ. ಓಕೆ,
ಸೊ ಇದನ್ನು ಯೂಸ್ ಮಾಡಬಹುದಾ ಅಂತ ನನಗನ್ನಿಸ್ತದೆ. ಏನಂತಂದರೆ -m/n ಈಕ್ವಲ್ ಟು ಥೀಟಾ ಅಂತ ಏನಾದರೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ, -m/n ಈಕ್ವಲ್ ಟು ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ ದಿಸ್ ಇಂಪ್ಲೈಸ್ n is equal to -m/θ. As n tends to 0, as n tends to infinity, theta tends to 0. Yes, as n tends to infinity, ನೋಡಿ ಡಿನಾಮಿನೇಟರ್ ಇನ್ಫಿನಿಟಿಗೆ ಹೋದಂಗೆಲ್ಲೂ ಈ ಹೋಲ್ ವ್ಯಾಲ್ಯೂ ಏನಾಗ್ತದೆ, 0 ಹತ್ತಿರಕ್ಕೆ ಹೋಗ್ತದೆ. as n tends to infinity, theta tends to 0. ಯಾಕಂದರೆ -m/n ನಾನು ಥೀಟಾ ಅಂತ ಅನ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ಎನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬೇಕಲ್ಲ, ಸೊ ಎನ್ನ ನಾನು ತೊಗೊಂಡಿದ್ದೀನಿ. ಎನ್ ಇಲ್ಲಿಗೆ ಬಂದರೆ ಥೀಟಾ ಕೆಳಗಡೆ ಬರ್ತದೆ, -m/θ. ಎಸ್, ಅಫ್ಕೋರ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು, ಎಸ್, ಇಟ್ ವಿಲ್ ವರ್ಕ್. ಲಿಮಿಟ್ ಈಗ n ಟೆಂಡ್ಸ್ ಟು ಇನ್ಫಿನಿಟಿ ಬರೆಯಲ್ಲ ನಾನು, ಇನ್ ಟರ್ಮ್ಸ್ ಆಫ್ ಥೀಟಾ ಬರಿತೀನಿ. ಥೀಟಾ ಟೆಂಡ್ಸ್ ಟು 0. 1 ಪ್ಲಸ್ -m/n ಅಂತಂದ್ರೇನು, ಥೀಟಾ ಹೋಲ್ ಟು ದ ಪವರ್ ಆಫ್ n ಅಂತಂದ್ರೇನು, -m/θ. ಸೊ ಇದನ್ನು ಒಂದು ಸ್ವಲ್ಪ ನಾನು ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಲಿಮಿಟ್ ಥೀಟಾ ಟೆಂಡ್ಸ್ ಟು 0, 1 ಪ್ಲಸ್ ಥೀಟಾ -m/θನ ಈ ರೀತಿ ಬರ್ಕೊಳ್ಬೋದಲ್ಲ, -m/θ ಇದೆಯಲ್ಲ, ಇದನ್ನು 1/θ ಇಂಟು -m ಈ ರೀತಿ ಬರಿಬೋದು. ಸೊ ಆ ರೀತಿ ಸಪ್ರೇಟ್ ಮಾಡ್ಕೊಳ್ತೀನಿ, 1/θ ಇಂಟು -m. ಸೊ ಫರ್ದರ್ I will write this one as limit theta tends to 0, 1 plus theta whole to the power of 1/θ whole to the power of -m. So a to the power of m whole to the power of n, a to the power of m into n. ಸೊ ಆ ಒಂದು ಲಾ ಆಫ್ ಎಕ್ಸ್ಪೋನೆಂಟನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಈಕ್ವಲ್ ಟು, as theta tends to 0, 1 plus theta whole to the power of 1/θ. ವ್ಯಾಲ್ಯೂ ಏನಿದೆ, e ಇದೆ, ಅಕಾರ್ಡಿಂಗ್ ಟು ಸೆಕೆಂಡ್ ರಿಸಲ್ಟ್ ಇಲ್ಲಿ ನೋಡಿ. ಲಿಮಿಟ್ n tends to 0, 1 plus n whole to the power of 1/n. ಸೇಮ್ ರಿಸಲ್ಟ್. ಲಿಮಿಟ್ theta tends to 0, 1 plus theta whole to the power of 1/θ. ಸೊ ಕಂಪ್ಲೀಟ್ ಈ ಬೇಸ್ ಇದೆಯಲ್ಲ, ಈ ಬೇಸು ಯಾವ ವ್ಯಾಲ್ಯೂ ಕಡೆ ಹೋಗ್ತದೆ ಅಂತಂದರೆ, ಇಟ್ ವಿಲ್ ಟೆಂಡ್ ಟು e. ದೇರ್ಫೋರ್ ವಿ ಕ್ಯಾನ್ ರೈಟ್ ಇಟ್ ಆಸ್ e to the power of -m. e to the power of -m. So it is nothing but e to the power of -m ಅಂತಂದ್ರೇನು, k. e to the power of k. ಸೊ ಕೇಸ್ 1 ನಾವು ಪ್ರೂವ್ ಮಾಡಿದ್ವಿ. ಏನಂತ ಪ್ರೂವ್ ಮಾಡಿದ್ವಿ ಅಂತಂದರೆ, ವೆನ್ k is greater than 0, then also that limit tends to e to the power of k. When k is equal to 0, then also result holds. That is nothing but e to the power of k. And when k is negative, then also the limit tends to e to the power of k. ಸೊ k ಅನ್ನೋದು ಯಾವುದೇ ರಿಯಲ್ ನಂಬರ್ ಆಗಿದ್ರು ಕೂಡ ಇಲ್ಲಿ ಹೋಲ್ಡ್ ಆಗ್ತದೆ ಅಂತ ನಾವಿಲ್ಲಿ ಪ್ರೂವ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಥರ್ಡ್ ರಿಸಲ್ಟ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್. ಸೊ ಫಸ್ಟ್ ರಿಸಲ್ಟು e to the power of ಯಾವುದು 1 ಪ್ಲಸ್ 1/n whole to the power of n plus k, ಇಟ್ ಈಸ್ ಈಕ್ವಲ್ ಟು e ಅನ್ನೋದು. ಸೆಕೆಂಡ್ ರಿಸಲ್ಟು ಇಲ್ಲಿದೆ ನೋಡಿ, ಆಲ್ರೆಡಿ ಪ್ರೂವ್ ಮಾಡಿದ್ದೀನಿ ನಾನು. 1 ಪ್ಲಸ್ 1/n whole to the power of n plus k ಈಕ್ವಲ್ ಟು e. ಸೊ ಇದು ಫಸ್ಟ್ ರಿಸಲ್ಟು. ನೆಕ್ಸ್ಟ್ ರಿಸಲ್ಟು 1 plus n whole to the power of 1/n as n tends to 0, it is equal to e. ಸೆಕೆಂಡ್ ರಿಸಲ್ಟು. ಥರ್ಡ್ ರಿಸಲ್ಟ್ ಏನಿದೆ, ಲಿಮಿಟ್ as n tends to infinity 1 plus k/n whole to the power of n is equal to e to the power of k ಅನ್ನೋದು ಥರ್ಡ್ ರಿಸಲ್ಟ್. ಫೋರ್ತ್ ರಿಸಲ್ಟ್ ಅನ್ನು ನೋಡೋಣ. ಫೋರ್ತ್ ರಿಸಲ್ಟ್ ಇದು. ಇಟ್ ಈಸ್ ವೆರಿ ಸಿಂಪಲ್. ಇದನ್ನಿಲ್ಲೇ ಪ್ರೂವ್ ಮಾಡಿಬಿಡೋಣ, ಯಾಕಂದರೆ ಭಾಳಷ್ಟು ಟೈಮ್ ಜಾಗ ಬೇಕಾಗಿಲ್ಲ ಇದಕ್ಕೆ. ನೋಡಿ, ಲಿಮಿಟ್ ಆಸ್ n tends to infinity 1 minus 1/n whole to the power of n ಈಕ್ವಲ್ ಟು ಏನು ಪ್ರೂವ್ ಮಾಡಬೇಕು ನಾವು, e to the power of -1 ಅಂತ ಪ್ರೂವ್ ಮಾಡಬೇಕು. ಟೇಕ್ ದ ಥರ್ಡ್ ಒನ್. ಇದರಲ್ಲಿ ಏನು ನಾವು ಫಿಕ್ಸ್ ಮಾಡ್ತೀವಿ ಅಂತಂದರೆ, ಲೆಟ್ ಫಿಕ್ಸ್ k ಈಕ್ವಲ್ ಟು -1. k ನಾನು -1 ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು, ಯಾಕಂದರೆ ಫಾರ್ ಎನಿ ರಿಯಲ್ ನಂಬರ್ ಇಟ್ ವಿಲ್ ಹೋಲ್ಡ್. ಸೊ -1ಗೂ ಹೋಲ್ಡ್ ಆಗಬೇಕಲ್ಲ. ಸೊ k ಈಕ್ವಲ್ ಟು -1 ಆಗಿತ್ತು ಅಂತಂದರೆ ಏನಾಗ್ತದೆ ನೋಡಿ ಇಲ್ಲಿ, ಲಿಮಿಟ್ 1, k ಅಂದರೆ ಏನು, -1. ಸೊ -1/n whole to the power of n as
n tends to infinity, so it is equal to e to the power of k ಅಂದರೆ -1. e to the power of -1 is nothing but 1 by e. So this one, fourth result is the specific form ಅಥವಾ specific result of the third result. ಥರ್ಡ್ ರಿಸಲ್ಟಲ್ಲಿ k = -1 ಆಗಿದ್ದಾಗ ಫೋರ್ತ್ ರಿಸಲ್ಟ್ ಬರುತ್ತೆ. ಹಾಗಾಗಿ ಅದೇನೋ ಒಂದು ಸ್ಪೆಷಲ್ ರಿಸಲ್ಟ್ ಅಲ್ಲ, ಸ್ಪೆಸಿಫಿಕ್ ರಿಸಲ್ಟ್ ಅಷ್ಟೇ. ಸೊ ಈ ರೀತಿ ನಾವೇನು ಮಾಡಿದ್ವಿ ಅಂತಂದರೆ 4 ರಿಸಲ್ಟ್ಗಳನ್ನು ಪ್ರೂವ್ ಮಾಡಿದ್ವಿ. ನಿನ್ನೆ ಒಂದು ರಿಸಲ್ಟ್ನ ಪ್ರೂವ್ ಮಾಡಿದ್ದೆ, ಅದರ ಬೇಸ್ ಮೇಲೆ ಇವತ್ತು 4 ರಿಸಲ್ಟ್ನ ಪ್ರೂವ್ ಮಾಡಿದ್ವಿ. ಸೊ ಈ 4 ಪ್ಲಸ್ ಅದೊಂದು, ಈ 5 ರಿಸಲ್ಟ್ಗಳು ನಿಮ್ಮ ತಲೆಯಲ್ಲಿದ್ದರೆ ಒಳ್ಳೆಯದು. ಥ್ಯಾಂಕ್ ಯು.